ಈಗ ಶ್ರೀಮದ್ ರಾಮಾಯಣದ ಬಾಲಕಾಂಡದ 8ನೇ ಸರ್ಗಕ್ಕೆ ಬರೋಣ. ಇದೊಂದು ಅತ್ಯಂತ ಮುಖ್ಯವಾದ ಹಂತ. ಇದನ್ನ ಸುಮಂತ್ರ ವಾಕ್ಯಂ ಅಂತ ಬರ್ತದೆ. ಸರ್ಗ 8ನೇ ಸರ್ಗ. ಇಲ್ಲಿ ಏನಾಯ್ತು ಅಂದ್ರೆ, ದಶರಥ ಈಗಾಗಲೇ ಸಾಕಷ್ಟು ಸಲ ಮದುವೆ ಆಗಿದ್ದಾನೆ. ನಾನು ಆಗ್ಲೇ ಹೇಳಿದ ಹಾಗೆ 350 ಬಾರಿ ಮದುವೆ ಆಗಿದ್ದಾನು. ಮದುವೆ ಆದದ್ದು ಮದುವೆ ಆಗ್ಬೇಕು ಅಂತ ಆದದ್ದಲ್ಲ. ಎಷ್ಟೋ ರಾಜಕಾರಣಕ್ಕೂ ಕೆಲವೊಂದು ಆಗಿರಬಹುದು. ಬಹಳಷ್ಟು ಮದುವೆಗಳನ್ನ ಅವ್ರು ಹೇಳ್ತಾರೆ ಪರಶುರಾಮನು ಕೊಲ್ಲೋಕ್ ಬಂದಾಗ ತಪ್ಸ್ಕೊಳಕ್ ಮದ್ವೆ ಆದದ್ದು ಅಂತ. ಪರಶುರಾಮರದೊಂದು ಮಾತಿತ್ತು, ಆಗ ತಾನೇ ಮದುವೆ ಆಗ್ತಿರೋನು ಅಥವಾ ಮದುವೆ ಆಗ್ತಿರೋನು ಕೊಲ್ಲಲ್ಲ ಅಂತ. ಕ್ಷತ್ರಿಯನ್ ಕೊಲ್ಲೋಕ್ ಹೋಗಿದ್ರಲ್ಲ ಅವರು, ತಪ್ಸ್ಕೋಬೇಕು ಅಂತ ಮದುವೆ ಆದದ್ದು ಅಂತ ಹೇಳ್ತಾರೆ. ಆದ್ರೆ 3 ಜನ ಪಟ್ಟ ಮಹಿಷಿಯರು ಅವನಿಗೆ. ಮೊದಲನೇದವಳು ಕೌಸಲ್ಯ, ಎರಡನೇದವಳು ಸುಮಿತ್ರೆ. ಇಬ್ಬರಿಂದ ಮಕ್ಕಳಾಗ್ಲಿಲ್ಲ. ಎಷ್ಟು ವರ್ಷ ಆಯ್ತು? ಇವನಿಗೆ 60 ವರ್ಷ ವಯಸ್ಸಾಯ್ತು ದಶರಥನಿಗೆ. ಇನ್ ಮಕ್ಕಳಾಗಲ್ಲ ಅನ್ಸ್ಬಿಡ್ತು. ಆಗ ಒಂದು ಯುದ್ಧದಲ್ಲಿ ಕೈಕೇಯಿ ಅವನಿಗೆ ಸಹಾಯ ಮಾಡಿ, ಯುದ್ಧದಲ್ಲಿ ಇವನು ಪೆಟ್ಟಾಗಿ ಬಿದ್ದಾಗ ದೂರ ಕರ್ಕೊಂಡು ಹೋಗಿ ಅವನ ಜೀವ ರಕ್ಷಣೆ ಮಾಡಿದ್ದಕ್ಕೆ ಖುಷಿಯಾಗಿ 2 ವರ ಕೊಡ್ತೀನಿ ಅಂತ ಹೇಳಿದ. ಆಕೆ ಮುಂದೆ ಕೇಳ್ಕೊತೀನಿ ಅಂದ್ಲು. ಆಕೆ ತಂದೆ ಕೇಕಯ್ಯ ರಾಜ ಅವನ ಹತ್ರ ಮಾತಾಡಿ, ನಿನ್ ಮಗಳನ್ನ ಮದುವೆ ಮಾಡಿಕೊಡ್ತೀಯಾ ಅಂತ ಕೇಳ್ದ. ಆಗ ಆತ ಕೇಳಿದ, ಹೌದಪ್ಪ ಮಾಡಿಕೊಡ್ತೀನಿ, ಆದ್ರೆ ಒಂದು ಪ್ರಶ್ನೆ ಇದೆ. ಅಶ್ವಪತಿ ರಾಜ ಅಂತ ನನ್ನ ಹೆಸರು. ಅವನು ಹೇಳಿದ, ನನ್ನ ಮಗಳು ಕೊಡ್ತೇನೆ ನಿನಗೆ, ಅದ್ರ ಕಂಡೀಷನ್ ಏನು ಅಂದ್ರೆ ನನ್ನ ಮಗಳ ಮಗನೇ ರಾಜ ಆಗ್ಬೇಕು. ಒಪ್ಕೊಂಬಿಟ್ಟ ಅವನು. ಇಲ್ಲಿ ಮಾಡಿದ ದಶರಥ ತಪ್ಪು. ಈ ದೊಡ್ಡ ದೊಡ್ಡ ಡಿಸಿಷನ್ ತಗೊಳ್ಳುವಾಗ, ತೀರ್ಮಾನ ತಗೊಳ್ಳುವಾಗ ತಮ್ಮ ಮಂತ್ರಿಗಳು ಪುರೋಹಿತರ ಪರ್ಮಿಷನ್ ತಗೋಬೇಕಾಗಿತ್ತು. ಹೇಳಲೇ ಇಲ್ಲ ಅವನು. ವಶಿಷ್ಠರಿಗೆ ವಾಮದೇವರಿಗೆ ಹೇಳದೆ ಮಾತು ಕೊಟ್ಟು ಬಂದ್ಬಿಟ್ಟ, ಮದುವೆ ಆಗ್ತೀನಿ ಅಂತ. ಯಾಕೆ ಮಾತು ಕೊಟ್ಟ ಅಂದ್ರೆ, ಕೌಶಲ್ಯ ಸುಮಿತ್ರೆಯಿಂದ ಮಕ್ಕಳಾಗೋಲ್ಲ ಅಂತ ಅನ್ಸ್ಬಿಡ್ತು ಅವನಿಗೆ. ಆಗಿಲ್ಲ 8 ವರ್ಷ. ಕೈಕೇಯಿ ಸಣ್ಣವಳು, ಸಣ್ಣ ವಯಸ್ಸಿನವಳಿನ, ಆಕೆಯಿಂದ ಮಕ್ಕಳಾಗ್ಬೋದು. ಆಕೆಯಿಂದ ಮಗ ಆದ್ರೆ ಮತ್ತೆ ಅವನೇ ಒಬ್ಬ ರಾಜ ಆಗೋದಲ್ಲ, ಆಗ್ತದೆ ಅಂತ. ಒಳ್ಳೆ ಮನುಷ್ಯದಿಂದ ಮಾಡಿ ತಪ್ಪೇನ್ ಮಾಡಿಲ್ಲ ಅವನು. ಅವನಿಗೇನು ಅಂದ್ರೆ, ಕೈಕೇಯಿ ಸಣ್ಣ ವಯಸ್ಸದವಳು, ಆಕೆಯಿಂದ ಮಗ ಹುಟ್ಟಿದ್ರೆ ಅವನೇ ರಾಜ ಆಗ್ಬಿಡ್ತಾನೆ, ಆಗ್ಲಿ ಅಂತ ಮಾತು ಕೊಟ್ಟ. ಆದ್ರೆ ಆಕೆಯಿಂದನು ಮಕ್ಕಳಾಗ್ಲಿಲ್ಲ. ಈ 3 ಹೆಂಡಂದ್ರಿಂದ ಅವನ ಮಕ್ಕಳೇ ಆಗದೆ ಇದ್ದಾಗ ಮನಸ್ಸಿಗೆ ಬಹಳ ನೋವಾಗ್ಬಿಡ್ತು ಅವನಿಗೆ. ಏನಪ್ಪ, ನಂದು ರಾಜ್ಯ ಹೇಗಾಯ್ತಲ್ಲ, ಇಂಥ ಸುಭಿಕ್ಷವಾದಂತ ರಾಜ್ಯ, ಮುಂದೆ ಮಕ್ಕಳಿಲ್ಲದೆ ಹೋದ್ರೆ ಬೆಳೆಯೋದು ಹೇಗೆ, ಪರಂಪರೆ ಬೆಳೆಯೋದು ಹೇಗೆ, ರಾಜ್ಯ ಉಳಿಯೋದು ಹೇಗೆ ಅಂತ ಚಿಂತೆ ಮಾಡಿ, ತನ್ನ ಅತ್ಯಂತ ಪ್ರಿಯನಾದವನು, ಆಗ ಸುಮಂತ್ರ ಅಂತ ಹೇಳಿದ್ನಲ್ಲ, ಮಂತ್ರಿಯೂ ಹೌದು, ಸ್ನೇಹನೂ ಹೌದು, ಸ್ನೇಹಿತನೂ ಹೌದು, ಸಾರಥಿನೂ ಹೌದು, ಅವನು ಕರೆದವನ ಹತ್ರ ಮಾತಾಡ್ತಾನೆ. ಹೇಳ್ತಾ, ಎಷ್ಟು ಚೆನ್ನಾಗಿದೆ ನೋಡಿ ಅದು. ಚಿಂತೆಯಾನಸ್ಯ ತಸ್ವೈವಂ ಬುದ್ಧಿರಾಸ್ಮೀನ್ ಮಹಾತ್ಮನ ಸುತಾರ್ಥಂ ವಾಜಿಮೇದೇನ ಕಿಮರ್ಥಂ ನ ಯಜಾಮ್ಯಹಂ. ನನ್ನ ಮಕ್ಕಳು ಆಗ್ಲಿಲ್ಲಪ್ಪ, ಅದಕ್ಕೊಂದು ವಿಚಾರ ಮಾಡಿದ್ದೀನಿ ನಾನು. ಮಕ್ಕಳಾಗ್ಲಿ, ಸಂತತಿ ಆಗ್ಲಿ ಅನ್ನೋದಕ್ಕೋಸ್ಕರ ಅಶ್ವಮೇಧ ಯಾಗ ಯಾಕೆ ಮಾಡಬಾರ್ದು? ಅಭಿಪ್ರಾಯ ಕೇಳ್ತಿದ್ದಾನು. ಅಶ್ವಮೇಧ ಯಾಗ ಮಾಡ್ಬೋದಲ್ಲ? ಯಾರೋ ಕೇಳಿದ್ದೀನಿ ನಾನು, ಅಶ್ವಮೇಧ ಯಾಗ ಮಾಡಿದ್ರೆ ಮಕ್ಕಳಾಗ್ತಾರೆ ಅಂತ ಕೇಳಿದ್ದೀನಿ, ಮಾಡ್ಬೋದಾ ಅಂತ ಕೇಳ್ತಾನೆ. ಅವನು ಮಂತ್ರಿಗಳ ಹತ್ರ ವಿಚಾರ ಮಾಡ್ತಾನೆ. ಎಲ್ಲ ವಿಚಾರ ಮಾಡಿ ಅಶ್ವಮೇಧ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋತಾನೆ. ಆ ಸುಮಂತ್ರ ಏನ್ ಮಾಡ್ತಾನೆ, ಎಲ್ಲಾ ಪುರೋಹಿತರನ್ನ ಕರೆಸು ಅಂತ ಹೇಳ್ತಾನೆ. ಸುಮಂತ್ರನ ಕಡೆಯಿಂದ ಎಲ್ಲಾ ಪುರೋಹಿತರನ್ನ ಕರೆಸ್ತಾನೆ. ಎಲ್ಲರೂ ಬರ್ತಾರೆ, ಆಧಾರದಿಂದ ಕರೆತಿರ್ತಾರೆ. ಸುಯಜ್ಞ, ವಾಮದೇವ, ಜಾಬಾಲಿ, ಕಾಶ್ಯಪ, ವಶಿಷ್ಠರು ಎಲ್ಲರೂ ಬರ್ತಾರೆ. ಪುರೋಹಿತರು ಎಲ್ಲರನ್ನ ಕರೆದು ಸತ್ಕಾರ ಮಾಡಿ ಅವ್ರು ಹೇಳ್ತಾನೆ, ಅತ್ಯಂತ ವಿನಯದಿಂದ ಕೇಳ್ಕೋತಾನೆ ದಶರಥ, ಪೂಜ್ಯರೇ, ನನ್ನ ಮಕ್ಕಳೇ ಇಲ್ಲ ಅಂತ ಹೇಳಿ ಸಂಕಟ ಆಗಿದೆ. ನನ್ನ ಜೀವನಕ್ಕೆ ಸುಖ ಅನ್ನೋದೇ ಇಲ್ದಂಗಾಗಿದೆ. ಎಷ್ಟು ಚೆನ್ನಾಗಿದೆ. ಮಮ ಲಾಲೆಪ್ಯ ಮಾನಸ್ಯ ಪುತ್ರಾರ್ಥಂ ನಾಸ್ತಿ ವೈ ಸುಖಂ ತದರ್ಥಂ ಹಯಮೇಧೇನ ಯುಕ್ಷಾಮೀತಿ ಮತಿರ್ಮಮ. ನನ್ನ ಮಕ್ಕಳಿಲ್ಲ, ಬಹಳ ಸಂಕಟ ಆಗ್ಬಿಟ್ಟಿದೆ. ಎದಕ್ಕೋಸ್ಕರ ರಾಜ್ಯ ಇದು, ಎದಕ್ಕೋಸ್ಕರ ಸಂಪತ್ತಿದೆ ಎಲ್ಲರೂ, ಅದಕ್ಕೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಅಪೇಕ್ಷೆ ಆಗಿದೆ. ಶಾಸ್ತ್ರಪೂರ್ವಕವಾಗಿ ನಾನು ಮಾಡ್ಬೇಕು ಅದನ್ನ. ನನ್ನ ಇಷ್ಟ, ನನ್ನ ಅಪೇಕ್ಷೆ ನೆರವೇರುವ ಬಗೆ ಹಾಗೆ ಏನ್ ಮಾಡಿದ್ರೆ ಆಗತ್ತೆ, ದಯವಿಟ್ಟು ನನಗೆ ಹೇಳ್ಕೊಡಿ, ತೀರ್ಮಾನ ಮಾಡಿ ಅಂತ ಹೇಳ್ತಾನೆ. ಆಗ ಅವರೆಲ್ಲ ಮೆಚ್ಕೋತಾರೆ. ವಶಿಷ್ಠ ಕೂಡ ಮೆಚ್ಕೋತಾನೆ. ಹೌದಪ್ಪ, ಮಾತು ಸರಿಯಾಗಿದೆ ನಿಂದು. ಹಾಗಾದ್ರೆ ಮಹಾರಾಜ ಒಂದು ಕೆಲಸ ಮಾಡು, ಈ ಸರಿಯೂ ನದಿ ಇದೆಯಲ್ಲ, ಅಯೋಧ್ಯೆಯಲ್ಲೂ ಸರಿಯೂ ನದಿ, ಸರಿಯೂ ನದಿ ಉತ್ತರ ಭಾಗದಲ್ಲಿ ಯಾಗಶಾಲೆ ನಿರ್ಮಾಣ ಮಾಡು, ಯಾಗ ಮಾಡೋಣ. ಯಾಗಕ್ಕೆ ಬೇಕಾದಂತ ಸಾಮಗ್ರಿಗಳನ್ನು ತರಿಸು, ಸಿದ್ಧ ಮಾಡು. ಯಜ್ಞಾಶ್ವ ತರಬೇಕು. ಅಶ್ವಮೇಧ ಅಂದ್ರೆ ಕುದುರೆ. ಯಜ್ಞ ಮುಗಿದ್ರೆ ಆಹುತಿ ಕೊಡ್ಬೇಕು. ಅದನ್ನ ಒಳ್ಳೆ ಯಜ್ಞ, ಅದಕ್ಕೆ ಲಕ್ಷಣ ಇದೆ, ಎಲ್ಲ ಇರಬೇಕು. ಹಣೆ ಮೇಲೆ ಒಂದು ಬಿಳಿ ಗುರುತಿರ್ಬೇಕು, ಅದು ಲಕ್ಷಣಗಳಿದ್ದಾವೆ. ಇಂಥ ಕುದುರೆನ ತರಬೇಕು ಅಂತ ಯಜ್ಞಾಶ್ವ ಹುಡುಕ್ಸು, ತಯಾರು ಮಾಡು. ವಿಜಯ ಯಾತ್ರೆ ಮಾಡ್ಬೇಕು. ಹೇಗಿತ್ತು ಪದ್ಧತಿ ಅಂದ್ರೆ, ಆ ಕುದುರೆಯನ್ನು ಬಿಟ್ಟು ಬಿಡ್ಬೇಕು. ಅದು ಎಲ್ಲೆಲ್ಲಿ ಹೋಗ್ತದೋ ಅದ್ರ ಹಿಂದೆ ಜನ ಹೋಗ್ಬೇಕು. ಹೇಳ್ತೀನಿ ಮುಂದೆ ಹೇಗಿದೆ ಅಂತ. ಎಂತ ಜನ ಹೋಗ್ಬೇಕು, ಅದ್ರ ಹಿಂದೆ ಹೋಗ್ಬೇಕು.
ಅದು ಯಾರು ನಿಲ್ಸೋಂಗಿಲ್ಲ. ಯಾರ ರಾಜ್ಯಕ್ಕಾದ್ರೂ ಹೋಗ್ಬೋದು. ಅದು ಯಾರಾದ್ರೂ ನಿಲ್ಸಿದ್ರೆ ಅವ್ರು ದಶರಥ ಜೊತೆ ಯುದ್ಧ ಮಾಡ್ಬೇಕು. ಯುದ್ಧ ಮಾಡಿ ದಶರಥ ಮಾಡ್ಕೊಂಡ್ ಹಾಕ್ಬಿಟ್ಟು ರಾಜ್ಯನ ಕಿತ್ಕೊಂಡ್ಬಿಡ್ಬೋದು. ಬೇಡಪ್ಪ ಅವ್ನ ಜೊತೆ ಯುದ್ಧ ಬೇಡ ಅಂತ ಸುಮ್ಮನೆ ಬಿಡ್ಬೇಕು, ಕುದುರೆ ಅಡ್ಡಾಡ್ಕೊ ಬಿಡ್ಬೇಕು. ಕುದುರೆ ಅಡ್ಡಾಡೋಕೆ ಪರ್ಮಿಷನ್ ಕೊಟ್ರೆ ಏನಾಯ್ತು, ನಾವು ಒಪ್ಕೊಂಡಿದ್ದೀವಿ ನಿಮ್ ಯಾಗಕ್ಕೆ ಅಂತ ಹೇಳಿದ ಹಾಗೆ ಎಂದ ಬಿಡ್ಬೇಕು, ಹುಷಾರಾಗು ಮಾಡಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನೀನು ಮಕ್ಕಳಿಗೋಸ್ಕರ ಯಜ್ಞ ಮಾಡ್ತಿರೋದು ಒಳ್ಳೇದಪ್ಪ, ಕೆಲಸ ಮಾಡಿದೆನ ಅಂತ ಹೇಳ್ದ. ಆನಂದ ಆಗ್ಬಿಡ್ತು ದಶರಥನ, ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಂದ್ಬಿಡ್ತು. ಹೇಳ್ದ ಮಂತ್ರಿಗಳು ಕರೆದು, ನನ್ನ ಗುರುಗಳು ಏನೇನು ಹೇಳಿದಾರಲ್ಲ ಹಾಗೆಲ್ಲ ರೆಡಿ ಮಾಡಿ ಯಜ್ಞ ಸಾಮಗ್ರಿಗಳನ್ನು ತಗೊಂಡ್ ಬನ್ನಿ. ಸಮರ್ಥರಾದಂತಹ ಶೂರ ಇದ್ದಾರಲ್ಲ ಅಂಥವ್ರ ಜೊತೆ ಕಳಿಸ್ಬೇಕು. ಯಾಕಂದ್ರೆ ಚತುಶ್ಶತ ರಕ್ಷಂತಿ ಅಂತ ಒಂದು ಮಾತಿದೆ. ಅದ್ರ ಪ್ರಕಾರ ಈ ಯಜ್ಞಾಶ್ವ ಹೋಗುತ್ತಲ್ಲ, ಕುದುರೆ ಹೋಗುತ್ತಲ್ಲ, ಯಜ್ಞದ ಕುದುರೆ, ಅದ್ರ ಹಿಂದೆ 400 ಜನ ಕ್ಷತ್ರಿಯರು ಹೋಗ್ಬೇಕಂತೆ ಆಯುಧ ಹಿಡ್ಕೊಂಡು. ಹಿಂದೆ ಯಾವಾಗ ಎಲ್ಲಿ ಹೋಗ್ತಾ ಹೋಗ್ಲಿ, ಅದು ನಿಲ್ಸೋಂಗಿಲ್ಲ, ಹಿಡಿಯೋಂಗಿಲ್ಲ, ಅದ್ರ ಹಿಂದೆ ಹೋಗ್ತಾ ಇರೋದು. ಮತ್ತು ಅದ್ರ ಹಿಂದೆ ಹೇಳ್ತಾರೆ ಅದನ್ನ ಅಶ್ವಶ್ಯ ಮೇಧಶ್ಯ ಪದೇ ಪದೇ ಜುಹೋತಿ, ಅಂದ್ರೆ ಆ ಕುದುರೆ ಹಿಂದೆ ಆಗಾಗ ಅದ್ ಹಿಂದೆ ಹೋಗ್ತಿರ್ಬೇಕು ಋತ್ವಿಕರು ಇರ್ಬೇಕು, ಬ್ರಾಹ್ಮಣರು ಇರ್ಬೇಕು, ಮಂತ್ರ ಹೇಳ್ಕೊಂಡು ಹೋಗ್ತಿರ್ಬೇಕು. ಅದ್ರ ಹಿಂದೆ ಆ ಹೋಮವನ್ನ ಮಾಡೋದಕ್ಕೆ ಅಷ್ಟು ಜನ ಋತ್ವಿಕರುಗಳು ಹೋಗ್ಬೇಕು. ಅದ್ರ ಜೊತೆಗೆ ತಯಾರು ಮಾಡ್ಕೊಳ್ಳಿ ಎಲ್ಲ ಇದನ್ನ. ಆಮೇಲೆ ಸರಿಯೂ ನದಿ ಉತ್ತರ ತೀರದಲ್ಲಿ ದೊಡ್ಡದಾದಂತ ಯಜ್ಞ ಭೂಮಿ ರೆಡಿ ಮಾಡಿ, ರಾಜ ಹೇಳಿದ ಕೇಳೋದೇನಿದೆ, ಶಾಸ್ತ್ರೋಕ್ತವಾಗಿ ಎಲ್ಲ ಕರ್ಮಗಳನ್ನ ಮಾಡೋದಕ್ಕೆ ಅನುಕೂಲ ಆಗುವ ಹಾಗೆ ಮಾಡಬಹುದಾ, ಅಶ್ವಮೇಧವನ್ನ ಚೆನ್ನಾಗಿ ಮಾಡ್ಬೇಕು. ಹೆದರ್ಕೊಂಡ್ಬಿಡ್ತಾನ ಅವನು, ಹೇಳ್ತಾನೆ ಮಾಡ್ಬೇಕಪ್ಪ, ಆಸೆ ಇದೆ, ಇದ್ರ ವಿಘ್ನಗಳು ಬರೋದು ಜಾಸ್ತಿ, ಒಳ್ಳೆ ಕೆಲ್ಸಕ್ಕೆ ಅಡ್ಡ ಬರೋದು ಜಾಸ್ತಿ, ಕೆಟ್ಟ ಕೆಲ್ಸಕ್ಕೆ ಏನಾಗಲ್ಲ. ಅದಕ್ಕೆ ನಮ್ ಬೀಚಿ ಬಹಳ ಚಂದ ಹೇಳೋರು. ಒಬ್ಬ ಇದ್ದಂತೆ ಊರಲ್ಲಿ ಶ್ರೀಮಂತ, ಮಕ್ಕಳಿಲ್ಲ ಅವನಿಗೆ, ನನ್ ದೊಡ್ಡ ಆಸ್ತಿ ಇದೆ, ಊರ ಮಧ್ಯದಲ್ಲಿ ದೊಡ್ಡ ಜಾಗ ಇದೆ, 4 ಎಕರೆ ಜಾಗ ಊರ ಮಧ್ಯದಲ್ಲಿದೆ, ಏನಾದ್ರೂ ಮಾಡು, ಜನಕ್ಕೆ ಪ್ರಯೋಜನ ಆಗುವಂತಹದ್ದು ಏನಾದ್ರೂ ಮಾಡ್ಬೇಕು, ಏನ್ ಮಾಡ್ಬೇಕು. ಸ್ನೇಹಿತರನ್ನ ಕೇಳಿದ್ದಂತೆ, ಅವ್ರ ಇದೊಂದೊಂದು ಕೆಲಸ ಮಾಡು, ಒಂದು ರಾಮದೇವರ ದೇವಸ್ಥಾನ ಕಟ್ಟಿಬಿಡು, ಎಲ್ಲರೂ ಬರ್ತಾರೆ. ಗುಡಿ ಕಟ್ಟಿದ, ದೊಡ್ಡ ಗುಡಿ ಕಟ್ಟಿದ, ಬರೀ ಹಿಂದೂಗಳು ಮಾತ್ರ ಬಂದ್ರಂತಲ್ಲಿ. ಅವನಂದ ಮತ್ತೆ ಉಳಿದ ಹೊರಗಳು ಬಿಟ್ರಲ್ಲ, ಅವನು ಕರಿಬೇಕಲ್ಲ ಒಳಗಡೆ, ಯಾರು ತೆಗೆದ್ಬಿಟ್ಟು ಮಸೀದಿ ಮಾಡು ಅಂದ್ರಂತೆ. ಒಂದು ಮಸೀದಿ ಕಟ್ಟಿದ, ಅದು ಬರೀ ಮುಸ್ಲಿಮ್ಸ್ ಮಾತ್ರ ಬಂದ್ರು, ಉಳಿದವ್ರು ಬರಲಿಲ್ಲ. ಅವನಿಗೆ ದೊಡ್ಡ ಮನಸ್ಸು ಪಾಪ ಒಂದು, ಹಿಂಗಾದ್ರೆ ಸರಿ ಇಲ್ಲ, ಒಂದು ಕೆಲಸ ಮಾಡಿ ಒಂದು ಚರ್ಚ್ ಕಟ್ಸಿ, ಬರೀ ಕ್ರಿಶ್ಚಿಯನ್ಸ್ ಮಾತ್ರ ಬಂದ್ರು. ಇದು ಬೀಚಿ ಹೇಳುವಂತ ಮಾತು, ಬಹಳ ಚೆನ್ನಾಗಿರೋ ತಮಾಷೆ ಮಾತು. ಅವನು ಬಹಳ ಬೇಜಾರಾಯ್ತು, ಸಮಾಜದ ಎಲ್ಲಾ ಜನರು ಬರ್ಬೇಕು ಅಂತ ನನ್ನ ಅಪೇಕ್ಷೆ ಇತ್ತು, ಏನಪ್ಪ ಒಂದೊಂದು ವರ್ಗದವ್ರು ಬರ್ತಾ ಇದ್ದಾರೆ, ಒಂದು ವರ್ಗದವ್ರು ಬರ್ತಾ ಇದ್ದಾರೆ, ಎಲ್ಲರೂ ಬರಲಿಲ್ಲಲ್ಲ, ಏನ್ ಮಾಡ್ಬೇಕು. ನಾನು ಅತ್ಯಂತ ಪ್ರೀತಿ ಗೆಳೆಯನ ಕೇಳಿದಂತೆ ಏನ್ ಮಾಡ್ಬೇಕು ಅಂತ. ಅವನೊಂದು ಐಡಿಯಾ ಕೊಟ್ಟನಂತೆ. ಇವ್ರು ಹಂಗೆ ಮಾಡಿದ್ರಂತೆ, ಮಾಡಿದಾಗ ಎಲ್ಲರೂ ಬಂದ್ರಂತೆ, ಹಿಂದೂಗಳು ಬಂದ್ರು, ಮುಸ್ಲಿಮ್ಸ್ ಬಂದ್ರು, ಕ್ರಿಶ್ಚಿಯನ್ಸ್ ಬಂದ್ರು, ಎಲ್ಲರೂ ಬಂದ್ರು, ಸಂಭ್ರಮವಾಗಿದ್ದರಂತೆ. ಅಲ್ಲಿ ಏನ್ ಕಟ್ಸಿದ ಅವನು, ಅದು ಬೀಚಿ ಹೇಳೋ ಕೊನೆಗೆ ಅಲ್ಲೊಂದು ಕ್ಲಬ್ ಕಟ್ಸಿದ ಅವನು. ಒಂದು ಗುಡಿ ಕಟ್ಸಿದ್ರೆ ಆ ಮತದವ್ರು ಮಾತ್ರ ಬರ್ತಾ ಇದ್ರು, ಕ್ಲಬ್ ಕಟ್ಸಿ ಎಲ್ಲರೂ ಬಂದ್ರು ಅಂತ. ಅದಕ್ಕೆ ಹೇಳ್ತಾರೆ ದಶರಥ ಹೇಳ್ತಾನೆ, ನಾ ಏನ್ ಮಾಡಿದ್ರು ತಪ್ಪು ಕಂಡು ಅಂತ ಕೆಲವರು ಇದ್ದಾರೆ. ಪದ ಬಹಳ ಚೆನ್ನಾಗಿದೆ, ಅದು ಪದ ಬಹಳ ಚೆನ್ನಾಗಿದೆ. ಅದು ಅವ್ರು ಹೇಗಿದ್ದಾರೆ ನಮ್ ಜನ ಅಂತಂದ್ರೆ, ಪದ ಹೇಗಿದೆ ನೋಡಿ, ಛಿದ್ರಂ ಹಿ ಮೃಗಂತೇತ್ರ ವಿದ್ವಾಂಸೋ ಬ್ರಹ್ಮ ರಕ್ಷಸಃ ಅಂತ. ಈಗೂ ಇದ್ದಾರೆ ಹೆತ್ತವರು, ವಿದ್ವಾಂಸರಾದಂತ ಬ್ರಹ್ಮ ರಾಕ್ಷಸರು ಇರ್ತಾರಂತೆ. ತುಂಬಾ ತಿಳ್ಕೊಂಡಿದ್ದಾರೆ, ಬಟ್ ಕೆಟ್ಟ ಬುದ್ಧಿ, ಬರೀ ಪ್ರಶ್ನೆ ಮಾಡೋದು. ಅವ್ರ ಸಂಸ್ಥೆಗಳನ್ನ ಕಟ್ಟಲ್ಲ, ವ್ಯವಸ್ಥೆಯನ್ನು ಕಟ್ಟಲ್ಲ, ಬರೀ ಟೀಕೆ ಮಾಡ್ತಾರೆ. ಅವ್ರು ಯಾಕೆ ಹಿಂಗ್ ಮಾಡಿದ್ರು ತಪ್ಪದು, ಇವ್ರು ಯಾಕೆ ಹಿಂಗ್ ಮಾಡಿದ್ರು. ಅದನ್ನ ಇವತ್ತಿನ ಜನದಲ್ಲಿ ನಾವು ಬುದ್ಧಿಜೀವಿಗಳು ಅಂತ ಕರಿತೀವಿ. ಕೆಲವರು ಇದ್ದಾರೆ ಬುದ್ಧಿಜೀವಿಗಳು ಅಂತ ಇರ್ತಾರೆ. ಅವ್ರೇನಿಲ್ಲ, ದಿನ ಪತ್ರ ಬರೆಯೋರೆ, ಪೇಪರ್ ಪತ್ರ ಬರೆದು ಹಿಂಗ್ ತಪ್ಪಾಯ್ತು, ಬರಿಬಾರ್ದಾಗಿತ್ತು, ಹಿಂಗ್ ಮಾಡಬಾರ್ದಾಗಿತ್ತು. ಅವ್ರು ಒಂದೇ ಒಂದು ಸಂಸ್ಥೆ ಕಟ್ಟಲ್ಲ, ಒಂದೇ ಒಂದು ಸಂಸ್ಥೆ ನಡೆಸಲ್ಲ, ವ್ಯವಸ್ಥೆ ಮಾಡಲ್ಲ. ಆದ್ರೆ ವ್ಯವಸ್ಥೆ ಟೀಕೆ ಮಾತ್ರ ಬೇಕಾದಷ್ಟು ಮಾಡ್ತಾರೆ. ಅದಕ್ಕೆ ನಮ್ಮ ಮೇಷ್ಟ್ರೊಬ್ಬರಿದ್ರು ಹೇಳೋರು, ಸಸ್ಯ ಜೀವಿಗಳು ಅಂದ್ರೆ ಸಸ್ಯವನ್ನ ತಿಂದು ಬದುಕುವಂಥವ್ರು, ಮಾಂಸ ಜೀವಿಗಳು ಮಾಂಸ ತಿಂದು ಬದುಕುವಂಥವ್ರು, ಬುದ್ಧಿಜೀವಿಗಳು ಮತ್ತೊಬ್ಬರು ಬುದ್ಧಿ ತಿಂದು ಬೆಳೆಯುವಂಥವ್ರು ಅಂತ. ಅಂತ ಬುದ್ಧಿಜೀವಿಗಳು ಅವಾಗ್ಲೂ ಇದ್ರು ಅಂತ ಅನ್ಸುತ್ತೆ. ಚೆನ್ನಾಗಿ ಹೇಳ್ತಾನ ಅವನು, ಹುಷಾರಾಗಿರ್ಬೇಕು ನಾನು, ಯಾಕಂದ್ರೆ ವಿದ್ವಾಂಸರಾದ ಬ್ರಹ್ಮ ರಾಕ್ಷಸರು ಅಂತ ಏನಿದ್ದಾರೋ ಇವ್ರು ಬರೀ ಲೋಪ ಹುಡ್ಕೋದ್ರಲ್ಲಿ ಇರ್ತಾರೆ, ಬರೀ ತಪ್ಪು ಹುಡ್ಕೋದ್ರಲ್ಲಿ. ಅವ್ರು ಎಂದೂ ಯಜ್ಞ ಮಾಡಲ್ಲ, ಯಜ್ಞ ಮಾಡೋರನ್ನ ಕಾಯ್ಕೊಂಡಿರ್ತಾರೆ. ತಪ್ಪಾಯ್ತು ನೋಡಿ, ಹೇಳಿದ್ದೆಲ್ಲ ತಪ್ಪು ಮಾಡ್ತಾನೆ ಅವನು. ನೋಡಿ, ಆ ಗುಡಿ ಇನ್ನು ಪೂರ್ತಿನೇ ಆಗಿಲ್ಲ, ಯಾಕೆ ಮಾಡಿದ್ರು, ಗುಡಿ ಕಟ್ಟಿದ ಜಾಗನೇ ಸರಿ ಇಲ್ಲ, ಶುರು ಮಾಡ್ಬಿಡುದು ಕಟ್ಟಿದ್ಮೇಲೆ. ಅವ್ರು ಎಂದೂ ಗುಡಿ ಕಟ್ಟಲ್ಲ ಅವ್ರು. ಆದ್ರೆ ಅದಕ್ಕೆ ಹೇಳ್ತಾನ ಅವನು, ಇಂಥವ್ರು ಇದ್ದಾರೆ. ಮತ್ತೆ ಇನ್ನೊಂದು ನನಗ್ ಭಯ ಇದೆ ಅಂತ ಹೇಳ್ತಾನೆ ದಶರಥ. ಈ ಮಾತನ್ನು ಗಮನಿಸ್ಬೇಕು ಸ್ವಾಮಿ. ರಾಜನಾದವನು ಎಲ್ಲ ದಿಕ್ಕಿನಿಂದ ವಿಚಾರ ಮಾಡ್ಬೇಕು, ಒಳ್ಳೇದನ್ನು ವಿಚಾರ ಮಾಡ್ಬೇಕು, ಏನು ಕೆಟ್ಟ ಆಗ್ಬೋದು ಅದು ವಿಚಾರ ಮಾಡ್ಬೇಕಲ್ಲ, ಅದಕ್ಕೂ ತಯಾರಾಗಿರ್ಬೇಕಲ್ಲ ಅವನು. ಅವನೇನ್ ಹೇಳ್ತಾನೆ ಅಂದ್ರೆ, ಯಜ್ಞವನ್ನು ವಿಧಿವತ್ತಾಗಿ ಮಾಡದೆ ಹೋದ್ರೆ ಯಜಮಾನನಿಗೆ ಪಾಪ ಬರುತ್ತೆ, ಯಜಮಾನ ನಾಶ ಆಗಿ ಹೋಗ್ತಾನೆ.
ಯಾವುದೇ ಕಾರ್ಯವನ್ನ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು, ಮಾಡದೆ ಹೋದ್ರೆ ಅನಿಷ್ಟ ಪಡ್ಕೊಳ್ಳುತ್ತೆ ಅಂತ ಹೇಳ್ತಾನೆ. ಆದ್ರಿಂದ ಈ ಯಾಗ ವಿಧಿಪೂರ್ವಕವಾಗಿ ಸಮಾಪ್ತಿ ಆಗುವ ಹಾಗೆ ನೀವೆಲ್ಲ ನನಗೆ ಮಾರ್ಗದರ್ಶನ ಮಾಡಬೇಕು, ನಮಸ್ಕಾರ ಮಾಡಿ ಕೇಳ್ಕೊತಾನೆ. ನೀವೆಲ್ಲೂ ಸಮರ್ಥರಿದ್ದೀರಿ ಮಾಡಿ ಅಂತ. ತಕ್ಷಣ ವಶಿಷ್ಠಾದಿಗಳ ಆಶೀರ್ವಾದ ಮಾಡಿ ಅವ್ರು ಹೇಳ್ತಾರೆ, ಚಿಂತೆ ಮಾಡ್ಬೇಡಪ್ಪ, ನಾವೆಲ್ಲ ಮಾಡ್ತೀವಿ ಅಂತ ಮಂತ್ರಿಗಳನ್ನ ಕರೀತಾನೆ. ನೋಡು, ನಮ್ಮ ಋತ್ವಿಜರೇನಿದ್ದಾರೆ ಅವ್ರು ಹೇಗೆ ಹೇಳ್ತಾರೆ ಆ ರೀತಿ ಅಶ್ವಮೇಧ ಯಾಗದ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಅರಮನೆಗೆ ಹೋಗ್ತಾನೆ. ಅರಮನೆಗೆ ಹೋಗಿ ತನ್ನ 3 ಜನ ಹೆಂಡಂದ್ರಲ್ಲಿ ಕರೀತಾನೆ. ಕೌಸಲ್ಯ, ಸುಮಿತ್ರೆ ಮತ್ತು ಕೈಕೇಯಿಯನ್ನು ಕರೆದು, ನೋಡಿ ನನಗೆ ಮಕ್ಕಳಾಗಿಲ್ಲಲ್ಲ, ಅದಕ್ಕೋಸ್ಕರ ಒಂದು ಯಾಗ ಮಾಡಬೇಕು ಅಂತ ಹಿರಿಯರು ಒಪ್ಕೊಂಡಿದ್ದಾರೆ, ಅಶ್ವಮೇಧ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ, ನೀವು ದೀಕ್ಷೆ ಪಡ್ಬೇಕು, ತಗೋಬೇಕು. ಬಹಳ ಮುಖ್ಯ ಇದೆ ಇದು. ಯಜ್ಞ ಮಾಡುವವನು ಮೇಲಿದ್ದಾನಲ್ಲ ಯಜಮಾನ, ಆ ನೀತಿಗಳನ್ನ ಪಾಲಿಸ್ಬೇಕು. ಯಾವುದೋ ಒಂದು ಗುರಿ ಸ್ಥಾಪನೆ ಆಗ್ಬೇಕು, ಸ್ಥಾಪನೆ ಮಾಡುವಾಗ ಯಜಮಾನ ಉಪವಾಸ ಮಾಡಬೇಕು, ಆ ಗುಣದಲ್ಲಿ ಇರಬೇಕು, ಕೆಟ್ಟ ವಿಚಾರ ಮಾಡಬಾರದು. ಯಾಕಂದ್ರೆ ಸ್ಥಾಪನೆ ಮಾಡ್ತಿರೋದು, ಅಶ್ವಮೇಧ ಯಾಗ ಮಾಡ್ತಿರೋ ದಶರಥ ಹೇಳ್ತಾನೆ, ನಾನು ದೀಕ್ಷೆ ತಗೋತೀನಿ, ನೀವು ಕೂಡ ದೀಕ್ಷೆಯಲ್ಲಿ ಇರ್ಬೇಕಾದ ಇಷ್ಟು ದಿವಸ ಅಂತ ಹೇಳ್ತಾನೆ. ಅವ್ರ ಪಾಪ ಬಹಳ ಖುಷಿ ಆಗುತ್ತೆ ಅವ್ರಿಗೆ, ಹೀಗಾದ್ರೂ ಮಕ್ಳು ಆಗ್ತಾ ಇರಲ್ಲ, ಬೆಳಗ್ಗೆ ಬೆಳ್ಕೊಂಡು ಹೋಗ್ತಾರೆ ಸಂಸಾರ ಅಂತ ಹೇಳ್ತಾನ ಅವನು. ಹೇಗೆ ಮುಖ ಪದ್ಮಾನ್ಯ ಶೋಭಂತ ಪದ್ಮಾನೀವ ಹಿಮಾತ್ಯಯೇ ಅಂತ ಅವರಿಗೆ ವಾಲ್ಮೀಕಿಯೇ ಸರಿಯ ಹೇಳೋದಕ್ಕೆ. ಹಿಮದ ಮೇಲಿನ ಸೂರ್ಯನ ಕಿರಣ ಮಿಂಚಿದಂಗ್ ಮಿಂಚಿತು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಹಿಮ ಕಳೆದು ಹೋಗುತ್ತಲ್ಲ, ಹಿಮ ಕರಗಿದಾಗ ವಸಂತ ಕಾಲದಲ್ಲಿ ತಾವರೆಗಳು ಹೇಗೆ ಶೋಭಿಸ್ತಾವೋ ಹಾಗೆ ಶೋಭಿಸ್ತದೆ ಅಂತ. ಇದೊಂದು ಬಹಳ ಚೆನ್ನಾಗಿರೋ ಮಾತು ಸ್ನೇಹಿತರೆ. ತಮಗೆಲ್ಲ ಅನುಭವ ಆಗಿದೆಯಲ್ಲ ಗೊತ್ತಿಲ್ಲ, ಹಿಮಾಲಯಕ್ಕೆ ತಾವೇನಾದ್ರೂ ಹೋಗಿದ್ರೆ ಆ ಹಿಮಾಚ್ಛಾದಿತ ಪರ್ವತಗಳನ್ನ ಗಮನಿಸ್ಬೇಕು. ಕೈಲಾಸ ಪರ್ವತ ಹೋಗಿದ್ದಾರೆ, ಸಾಕಷ್ಟು ಜನ ಹೋಗ್ತಾರೆ, ಪರಿಕ್ರಮ ಅಂತ ಮಾಡ್ತಾರೆ ಕೈಲಾಸದಲ್ಲಿ, ಅವ್ರಿಗೆಲ್ಲ ಅನುಭವ ಆಗಿರುತ್ತೆ ಇದು. ಪರಿಕ್ರಮ ಮಾಡುವಾಗ ಮೇಲೆ ಹಿಮ ಬಿದ್ದಿದೆ, ಪೂರ್ತಿ ಬೆಟ್ಟದಲ್ಲಿ ಹಿಮ ಇದೆ. ಬೆಳಿಗ್ಗೆ ಸೂರ್ಯೋದಯ ಆಗತ್ತೆ, ಒಂದು ಕ್ಷಣ, ಅದು ಜಾಸ್ತಿ ಇರಲ್ಲ, ಒಂದು 15 ಸೆಕೆಂಡ್ ಇರ್ಬೋದು, 20 ಸೆಕೆಂಡ್ ಇರ್ಬೋದು. ಆ ಚಕ್ಕಂತ ಸೂರ್ಯನ ಬೆಳಕು ಬಿದ್ದಾಗ ಅದು ಬಣ್ಣ ಬಂದ್ಬಿಡುತ್ತಪ್ಪ. ಅದು ಹೇಗೆ ಬರುತ್ತೆ ಅಂದ್ರೆ ಬಂಗಾರ ಪೂರ್ತಿ. ಕೆಲವು ಫೋಟೋ ಇಟ್ಕೊಂಡಿದ್ದಾರೆ ಮನೆಯಲ್ಲಿ, ಆ ಕೈಲಾಸಗಿರಿ ಪರ್ವತ ಇದೆಯಲ್ಲ ಅದ್ರ ಮೇಲೆ ಪೂರ್ತಿ ಬಂಗಾರ ಬಣ್ಣ ಆಗ್ಬಿಡುತ್ತೆ ಆ ಕ್ಷಣಕ್ಕೆ. ನಾನು ಕಂಡಿದ್ದೇನೆ ಅದನ್ನು. ನಾನು ಬದರಿಕಾಶ್ರಮಕ್ಕೆ ಹೋದಾಗ ನಾನು ಬೆಳಿಗ್ಗೆ ಹೊರಗೆ ನಿಂತ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡಿದ್ದೆ, ಆ ಝೂಮ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಝೂಮ್ ಮಾಡೋದು ದೂರಿಂದ ಕಾಣುತ್ತೆ, ಆ ಪರ್ವತ ತುದಿ ಕಾಣಿಸ್ತಾ ಇತ್ತು. ಹಾಗೆ ನೋಡ್ತಾ ಇದ್ದವನು ನಾನು. ಆ ಕ್ಷಣಕ್ಕೆ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 15 ನಿಮಿಷ ಆಗಿರ್ಬೇಕು. ಇಲ್ಲಿ ಕೆಳಗಡೆ ಸೂರ್ಯ ಮುಟ್ಟಿಲ್ಲ, ಇನ್ನು ಆ ಕಿರಣ ಮುಟ್ಟಿಲ್ಲ. ಆ ಮೇಲೆ ಬೆಟ್ಟದ ಮೇಲೆ ಆ ತುದಿಗಳಿಗೆ ಸೂರ್ಯನ ಕಿರಣ ಬಿದ್ದ ತಕ್ಷಣ ಅಯ್ಯೋ ಬೆಂಕಿ ಹತ್ಕೊಂಡಂಗೆ ಅನಿಸ್ಬಿಡ್ತು. ಒಂದೇ ಸಲ ಬೆಟ್ಟದ ಬೆಂಕಿ ಹತ್ಕೊಂಡಿದೆ ಅಂತ ಫಾರ್ ಎ ಮೊಮೆಂಟ್ ಕೈ ನಡಬಿಡ್ತದು. ಅಷ್ಟು ಚಂದ ಆ ಅಸಾಧ್ಯವಂತ ಮಿಂಚದೆ ಅಲ್ಲ. ನಂತರ ನೋಡಿದ್ರೆ ಪೂರ್ತಿ ಬಂಗಾರದ ಕವಚ ಹಾಕಿದಂಗೆ ಅನಿಸುತ್ತೆ ಬೆಟ್ಟಕ್ಕೆ. ಆ ತರ ಸಂಭ್ರಮ ದಶರಥನ ರಾಣಿಯರ ಮುಖದ ಮೇಲೆ ಕಂಡಿತು ಅಂತ ಎಷ್ಟು ಚಂದ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ಅಂದ್ರೆ ಖುಷಿ ಆಯ್ತು. ಹಿಮ ಕಳಚಿ ಹೋದಾಗ ಆ ಕಮಲಗಳ ಮುಖದ ಮೇಲೆ ಬಂದಂತ ಕಳೆ ಏನಿತ್ತು ಆ ತರದ ಕಳೆ ಅವ್ರಿಗೆ ಬಂತು, ಸಂತೋಷ ಆಯಿತು. ಇನ್ನೂ ಫಲ ಸಿಕ್ಕಿಲ್ಲ, ಫಲ ಸಿಗ್ತದೆ ಅನ್ನೋ ಆಸೆ. ಅಶ್ವಮೇಧ ಯಾಗ ಮಾಡಬೇಕು ಅಂದಾಗ ಇದೊಂದು ಬಹಳ ಮುಖ್ಯವಾದದ್ದು. ನಮ್ಮ ನಂಬಿಕೆ ಬಹಳ ಮುಖ್ಯ ಸ್ವಾಮಿ. ನಂಬಿಕೆ ಇಲ್ದಾದ್ರೆ ಯಾವ ಕೆಲಸನೂ ಆಗಲ್ಲ. ಅವ್ರ್ಯಾಕೆ ಸಂತೋಷ ಪಡ್ಬೇಕಾಗಿತ್ತು ಅನ್ಬೋದು. ನೋಡೋಣ್ರಿ ಯಾಗ ಅಂತೂ ಮಾಡೋಣ, ಆಗತ್ತೋ ಬಿಡುತ್ತೋ, ಆಗ್ತದಂತ ಏನ್ ಗ್ಯಾರಂಟಿ ಅಂತ ಅನ್ಲಿಲ್ಲ ಅವರು. ಒಂದು ಊರು, ಆ ಊರಲ್ಲಿ ಹಳ್ಳಿ, ಸಾಕಷ್ಟು ಜನ ಇದ್ರು. ಬರಗಾಲ ಬಂದ್ಬಿಡ್ತು. 2 ವರ್ಷ ಮಳೆ ಇಲ್ಲ, 3 ವರ್ಷ ಮಳೆ ಇಲ್ಲ, 4ನೇ ವರ್ಷನೂ ಏನೂ ಇಲ್ಲ. ಜನ ಹೈರಾಣಾಗಿ ಹೋಗ್ಬಿಟ್ರು, ಬದುಕೋಕ್ ಸಾಧ್ಯ ಇಲ್ಲ. ಊರ್ ಬಿಟ್ಟು ಹೋಗೋಣ, ಗುಳೆ ಹೋಗೋಣ ಅಂತ ಶುರು ಮಾಡಿದ್ರು. ಯಾರೊಬ್ರು ಬಂದ್ರಲ್ಲಿ ಒಂದು ಯಜ್ಞ ಮಾಡ್ಬೇಕಂತಿದ್ದಾರೆ ದೊಡ್ಡವರು. 21 ದಿವಸದ ಯಜ್ಞ ಅದು. 21 ದಿವಸ ಯಜ್ಞ ಮಾಡಿದ್ರೆ 21ನೇ ದಿವಸ ಭಾರಿ ಮಳೆ ಬರುತ್ತಂತೆ. ಊರ್ ಜನ ಎಲ್ಲ ಹೇಳ್ತಾರ್ರಿ, ಸುಮ್ನೆ ದುಡ್ಡು ತಗೊಂಡೋಗಿ ಬರ್ತಾರೆ, ಅವರೆಲ್ಲ ಸುಮ್ನೆ ಹೇಳ್ತಾರೆ, ಮಾಡೋಣ. ಕೆಲವು ಊರಲ್ಲಿ ಇದ್ರು ನಂಬಿಕಸ್ತರು, ಮಾಡೋಣ ಆಯ್ತು ಅಂದ್ರು. ಶುರು ಆಯ್ತು ಯಾಗ. ಮನೆಯಿಂದ ಇದ್ದದ್ದು ಏನೇನ್ ತಮ್ಮಲ್ಲಿ ಇತ್ತು ಮಾರ್ಕೊಂಡು ಸಾಮಾನ್ ತಂದು ಕೊಟ್ಟು ಯಜ್ಞ ಶುರು ಮಾಡಿಸಿದ್ರು. ಭರ್ಜರಿ ಯಜ್ಞ ನಡೀತು. 20 ದಿವಸ ಆಯ್ತು. ಆಕಾಶದಲ್ಲಿ ಒಂದು ಮೋಡ ಕಾಣಿಸ್ತಾ ಇಲ್ಲ. ಜನ ಅಂದ್ರು, ಏನ್ ಮಾಡ್ತಾನಪ್ಪ, 21ನೇ ದಿವಸ ಮಳೆ ಬರ್ತದಂತಾನೆ, 21ನೇ ಸಾಯಂಕಾಲ ಪೂರ್ಣಾಹುತಿ ಆದ ತಕ್ಷಣ ಮಳೆ ಬರ್ತದೆ ಅಂತಾನೆ, ನೋಡ ಏನಾಗ್ತದೆ ಅಂತಿದ್ರು. 21ನೇ ದಿವಸ ಎಲ್ರು ಹೋಗ್ಬೇಕಲ್ಲ ಪೂರ್ಣಾಹುತಿ ಹೊತ್ತಿಗೆ, ಅಲ್ಲಿ ಊರಿಗೆ ಹೋಗ್ಬೇಕಲ್ಲ ಯಾಗದ ಜಾಗಕ್ಕೆ. ಪುಟ್ಟ ಹುಡುಗ ಮಾತ್ರ, ಅಮ್ಮ ಕೊಡೆ ತಗೋ ಅಂದಂತ. ಕೊಡೆ ಯಾಕೋ ಅಂತ ಕೇಳಮ್ಮ. ಭಾರಿ ಮಳೆ ಬರುತ್ತೆ ಹೋಗೋಣ ಅಂತ. ಎಲ್ಲಿ ಮಳೆನೋ, ಮೋಡನೇ ಇಲ್ಲ.
ಇಲ್ಲ ಅವ್ರು ಹೇಳಿಲ್ಲೇನೋ, ಪೂರ್ತಿ ಆದ್ಮೇಲೆ ನಾವು ಪೂರ್ಣಾಹುತಿ ಮಾಡಿದ ತಕ್ಷಣ ಭಾರಿ ಮಳೆ ಬರ್ತದೆ ಅಂತಾರೆ, ತೊಯ್ಸ್ಕೊಂಡ್ಬಿಡ್ತೀವಿ. ಅವಾಗ ತಗೋ ಕೊಡೆ ತಗೋ ಅಂತ ಹೇಳಿ ತಾನು ತಗೊಂಡ, ತನ್ನ ಅಪ್ಪ ಅಮ್ಮನ ಕೊಡೆ ತಗೊಂಡು ಹೋದ್ನಂತೆ. ಪೂರ್ಣಾಹುತಿ ಮಳೆ ಬಂತಂತೆ. ಯಾಕಂದ್ರೆ ಯಾಗ ಮಾಡದಂತ ಹಿರಿಯ ಹೇಳಿದ್ದಂತೆ, ಬಂದದ್ದು ನಿಮ್ಮೆಲ್ಲರೂ ನೋಡಿ ಬಂದದ್ದಲ್ಲ, ಆ ಹುಡುಗನ್ ನೋಡಿ ಬಂದದ್ದು. ಅವ್ನು ಶ್ರದ್ಧೆ ಆಗಿದೆ ನೋಡ್ರಿ, ನೀವೆಲ್ಲ ನೋಡೋಣ ಮಳೆ ಬರುತ್ತಾ ಅಂತ ಡೌಟ್ ಇತ್ತು ನಿಮಗೆ. ಅವ್ನು ಗ್ಯಾರಂಟಿ ಇತ್ತು ಅವನಿಗೆ ಮಳೆ ಬರ್ತದೆ ಅಂತ, ಕೊಡೆ ತಗೊಂಬಂದಿದ್ದ ಅವನು. ಆ ತರದ ಶ್ರದ್ಧೆ ಇದ್ರೆ, ನಮ್ಮ ಛಾಂದೋಗ್ಯ ಉಪನಿಷತ್ ಒಂದು ಮಾತನ್ನು ಹೇಳುತ್ತದೆ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಎಲ್ಲಿ ವಿದ್ಯೆ, ಶ್ರದ್ಧೆ ಮತ್ತು ಉಪನಿಷತ್ ಅಂದ್ರೆ ಆಳವಾದ ಚಿಂತನೆ ಇದೆಯೋ ಅಲ್ಲಿ ಯಾವಾಗಲೂ ಯಶ ಖಂಡಿತವಾಗಿರ್ತದೆ. ಶ್ರದ್ಧೆ ಬಹಳ ಮುಖ್ಯ. ಆ ಶ್ರದ್ಧೆ ಅವರಿಗಿತ್ತು. ಆ ಶ್ರದ್ಧೆ ಇರೋದ್ರಿಂದಾನೇ ಅಶ್ವಮೇಧ ಮಾಡ್ತೀವಿ ಅಂದ ತಕ್ಷಣ ಮುಖ ಹಿರಳಿತು, ಮಕ್ಕಳಾಗ್ತಾರೆ ನಮಗೆ ಅಂತ ನಂಬಿಕೆ ಬಂತು ಅನ್ನೋದು ಈ 8ನೇ ಅಧ್ಯಾಯದ ಮುಖ್ಯ ಭಾಗ.